ಸ್ವಲ್ಪ ಆ ಕಡೆ ನೋಡು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಸ್ವಲ್ಪ ಈ ಕಡೆ ನೋಡು ಕಂದ. ಸರ್, ಅದು ನಾನು ಕತೆ ಬರೆಯೋ ಟೆಕ್ನಿಕೇ ಬೇರೆ ಸರ್. ಅಯ್ಯ ಮುಂಡೆ ಮಕ್ಕಳು, ನಿಮ್ಗೇನೋ ಬಂದಿತ್ತು ರೋಗ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ದಿನೋ ಅವನಿಗೆ ಸ್ಕೂಲ್ಗೆ ಹೋಗಕ್ ಇಷ್ಟ ಇಲ್ದಲೇ ಇದ್ರು ಒಂದ್ ದಿವ್ಸನು ತಪ್ಪಿಸ್ಕೊಂಡಂಗೆ ಸ್ಕೂಲ್ಗೆ ಹೋಯ್ತಿದ್ದ. ಯಾಕೆ ಅಂದ್ರೆ ಅವ್ರ ಸೋದ್ರ ಮಾವನ್ ಮಗಳು ಪರಿಮಳ ನೋಡಕ್ಕೆ. ಅವಳಿಗೋಸ್ಕರ ತನ್ನ ಪ್ರಾಣನೇ ಕೊಟ್ಬಿಡವ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಈ ರಾಜನ್ನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನನ್ ಮೇಲೆ ಆಣೆ ಇಟ್ಟು. ಯಾಕೆಂದ್ರೆ ಮೋಸ ಮಾಡೋರ್ ಕಂಡ್ರೆ ನನ್ಗಾಗೋದಿಲ್ಲ. ಅಣ್ಣ, ಹುಡುಗ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಮಂಜೂರ್ನ ಡೀಲ್ ಮಾಡೋ ಫ್ಯಾಮಿಲಿ ನಿಂದಾದ್ರೆ ಅಂತ ಫ್ಯಾಮಿಲಿಗೆ ಹೊಗೆ ಹಾಕೋ ಗಂಡು ನಾನು. ಅಯ್ಯಪ್ಪ ಅಯ್ಯಪ್ಪ, ನಮ್ ತಾಯಣೆಗೂ ಎಲ್ಲಿದ್ದೆ ನೀನ್ ಇಷ್ಟು ದಿವಸ? ಕಲೆ ತುಂಬಿ ತುಳುಕ್ತಾ ಇದೆಯಲ್ಲ. ಒಳ್ಳೆ ಕಾಸಾಗುತ್ತೆ. ಬಿಟ್ಟಿರೋ ರೌಡಿಸಮ್ ಅಷ್ಟೇನೆ. ಅದೇ ಮೀಟು, ಅದೇ ಕಥೆ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಮೀಸೆ, ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಬಿಟ್ಯಾ? ಎಲ್ಲರೂ ಉಂಟೆ ನೋಡ, ನಿನ್ನ ಮಂಡಿದ್ದಂಗೆ ಹಿರಿಯರೇನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇಗ್ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟ. ನೋಡಿ, ನಾನು ಇರೋ ಜಾಗ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡೋಣ. ನಾನು ಅದಕ್ಕೋಸ್ಕರ ನಿಮ್ಗೆ ಜೊತೆ ಸಲಿಗೆ ತಗೊಂಡೆ. ಇದರಿಂದ ನಿಮ್ ಮನಸ್ಸಿಗೆ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳೋದಿಲ್ಲ, ದಯವಿಟ್ಟು ನನ್ನ ಮರಿಬೇಡಿ ಅಂತ ಹೇಳ್ತೀನಿ.